ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಲೆಹೆಂಗಾದಲ್ಲಿ ರೆಡಿ ವರ್ಕ್ ಬರುತ್ತೆ, ಅದರಲ್ಲಿ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇದು ತುಂಬಾ ಡೀಪ್ ಇರುತ್ತೆ, ತುಂಬಾ ಡಿಸೈನ್ ಕೂಡ ಹೆವಿ ಇರುತ್ತೆ. ಹಾಗೆ ಲೆಹೆಂಗಾ ನೋಡ್ಬೋದು, ಇದು ಲೆಹೆಂಗಾ, ಇದನ್ನು ಕೂಡ ಆಲ್ಟ್ರೇಷನ್ ಮಾಡಿದ್ದೀನಿ. ಹಾಗೆ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಕಂಪ್ಲೀಟ್ ವಿಡಿಯೋ ಇದೆ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಥರ ತುಂಬ ಬ್ರಾಡ್ ಅಂದರೆ ತುಂಬಾ ಜಾಸ್ತಿ ಅಗಲ ಇರುತ್ತೆ ಇದು ವರ್ಕೆಲ್ಲ. ಒಂದೇ ಮೆಜರ್ಮೆಂಟಿಗೆ ಕೊಟ್ಟಿರಲ್ಲ, ಇದು ಯಾವ ಸೈಜಲ್ಲಿ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಸಾಟಿನ್ ಬಟ್ಟೆ ಹಾಗೆಯೇ ಲೈನಿಂಗ್ ಬಟ್ಟೆ ಹಾಕಬೇಕಾಗುತ್ತೆ. ಇದು ನೆಟ್ಟೆಡ್ ಬಟ್ಟೆ ವರ್ಕ್ ಬಂದಿರುತ್ತೆ. ಇದಕ್ಕೆ ನಾನು ಸಾಟಿನ್ ಬಟ್ಟೆ ಹಾಗೆಯೇ ಲೈನಿಂಗ್ ಕೂಡ ಹಾಕಿದ್ದೀನಿ ನೋಡಿ. ಲೈನಿಂಗ್ನ ಈ ಥರ ಮೇಲ್ಗಡೆ ಇಟ್ಕೋಬೇಕು. ಫಸ್ಟು ಸಾಟಿನ್ ಬಟ್ಟೆ ಕೆಳಗಡೆ ಹೋಗಬೇಕು, ಮಧ್ಯದಲ್ಲಿ ನೆಟ್ಟೆಡ್ ಬಟ್ಟೆ ಬರಬೇಕಾಗುತ್ತೆ. ಈ ಥರ ಇಟ್ಕೊಂಡ್ಬಿಟ್ಟು ಅದು ವರ್ಕ್ ಏನಿದೆಯೋ ಅದ್ರ ಪ್ರಕಾರನೇ ಸ್ಟಿಚ್ ಹಾಕ್ಕೊತ ಹೋಗಬೇಕು. ನೋಡಿ, ಕೆಳಗಡೆ ಬಟ್ಟೆನೂ ಕೂಡ ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಈ ಥರ ಫೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ಕೆಳಗಡೆದು ಹಾಗೆ ಮಧ್ಯದ ಬಟ್ಟೆ ಕೂಡ ನೀಟಾಗಿ ಇಟ್ಕೊಂಡ್ಬಿಟ್ಟು ಆನಂತರ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಇದು ವರ್ಕ್ ಇರೋದ್ರಿಂದ ಅಲ್ಲಲ್ಲೇ ಸ್ಟೋನ್ಸ್ ಎಲ್ಲ ಬಂದಿರುತ್ತೆ, ಹಾಗಾಗಿ ಹುಷಾರಾಗಿ ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಸೂಜಿ ಅಂತೂ ನನಗಂತೂ ಲೆಕ್ಕನೇ ಇಲ್ಲ, ಅಷ್ಟು ಮುರಿದೋಗಿದ್ದಾವೆ ಸೂಜಿ. ಲೆಹೆಂಗಾ ರೆಡಿ ಮಾಡೋಷ್ಟೊತ್ತಿಗೆ ಬ್ಲೌಸಿಗೆ 2 ಅಷ್ಟೇ ಕಟ್ಟಾಗಿತ್ತು. ಇನ್ನು ಲೆಹೆಂಗಾ ಅಂತಂದರೆ ತುಂಬಾ ಹೆವಿ ಇರುತ್ತಲ್ಲ, ಎಲ್ಲಂದರೆ ಫುಲ್ಲು ಸ್ಟೋನ್ ಇರುತ್ತೆ ಎಲ್ಲ ಕಡೆನೂ. ಹಾಗಾಗಿ ತುಂಬಾ ಸೂಜಿ ಕೂಡ ಮುರಿದ್ವು ನೋಡಿ. ಈ ಥರ ಫೈನಲಿ ಲೈನಿಂಗೆಲ್ಲ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಇದು ಪ್ರಿನ್ಸಸ್ ಕಟ್ ಆಗಿರುತ್ತೆ, ಇದು ಫ್ರಂಟಿಗೆ ಅಷ್ಟೇ ತುಂಬ ಡಿಸೈನ್ ಕೊಟ್ಟಿರ್ತಾರೆ. ಹಾಗಾಗಿ ಇದು ಫ್ರಂಟಿಗೂ ನೋಡ್ಬೋದು ಈ ಥರ ಡಿಸೈನ್ ಇದೆ. ಇದೇ ಥರನೇ ಫೈನಲಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ ತುಂಬ ಸ್ಟೋನ್ಸ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ. ಇದು 3 ಬಟ್ಟೆನೂ ಈ ಥರ ಸೇರಿಸ್ಕೊಂಡ್ಬಿಟ್ಟು ಒಂದು ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ನೆಕ್ದು ಫಸ್ಟು
ನೆಕ್ಕೆಲ್ಲ ಟರ್ನ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ಟಿಚ್ ಹಾಕ್ಕೊಂಡು ಆನಂತರ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕು. ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಲೆಹೆಂಗಗಳಿಗೆಲ್ಲ ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸೇ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ದುಪ್ಪಟ್ಟ ಎಲ್ಲ ನೆಟೆಡಲ್ಲಿರುತ್ತೆ, ಹಾಗಾಗಿ ಅಷ್ಟು ಸೂಟಬಲ್ ಅನಿಸಲ್ಲ 4 ಟಕ್ಸಿಂದು 2 ಟಕ್ಸಿಂದೆಲ್ಲ ಬ್ಲೌಸು. ಹಾಗಾಗಿ ಪ್ರಿನ್ಸಸ್ ಕಟ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟಿಗೂ ಕೂಡ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಹಾಗಾಗಿ ಪ್ರಿನ್ಸಸ್ ಕಟ್ಟೇ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಲೆಹೆಂಗಗಳಿಗೆಲ್ಲ. ನೋಡ್ಬೋದು ಇಲ್ಲಿ ಅದು ಡಿಸೈನ್ ಎಷ್ಟಿದೆಯೋ ಅಷ್ಟೇ ನಾನು ಡೀಪ್ ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಸತಿ ನೋಡ್ಕೊಂಡ್ಬಿಟ್ಟು ಆನಂತರ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮತ್ತೆ ಡಿಸೈನ್ ಏನಾದರೂ ಒಳಗಡೆ ಹೋಗ್ಬಿಟ್ರೆ ಅಂತ. ಹಾಗಾಗಿ ಒಂದು ಸತಿ ನೋಡ್ಕೊಂಡ್ಬಿಟ್ಟು ಆನಂತರ ಕಟ್ ಮಾಡಿಕೊಂಡು ಕಚ್ ಹಾಕೊಂಡ್ಬಿಟ್ಟು ಆನಂತರ ಟರ್ನಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಷ್ಟೇ ಎಫೆಕ್ಟ್ ಹಾಕಬೇಕು. ಯಾಕಂದರೆ ಇದು ಎಷ್ಟು ಡಿಸೈನ್ ಇದೆಯೋ ಎಷ್ಟು ಡೀಪ್ ಇದೆಯೋ ಅಷ್ಟೇ ನಾವು ಮಾಡಬೇಕಾಗುತ್ತೆ. ನೋಡಿ ಫೈನಲಿ ಈ ಥರ ಮತ್ತೆ ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಹಾಕಿದ್ಮೇಲೆ ನೀಟಾಗಿ ಕೂರುತ್ತೆ ಅದು. ನೋಡಿ ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೂ ಸತಿಗೂ ನಾವು 3 ಬಟ್ಟೆ ಹಾಕಬೇಕು. ಅಂದರೆ ನೆಟ್ಟೆಡ್ ಬಟ್ಟೆ, ಹಾಗೆ ಸ್ಯಾಟಿನ್ ಬಟ್ಟೆ, ಲೈನಿಂಗ್ ಬಟ್ಟೆ ಹಾಕಬೇಕು. ಫುಲ್ ಕಂಪ್ಲೀಟಾಗಿ ಈ ಥರ ನಾವು ಬ್ಲೌಸ್ ರೆಡಿ ಮಾಡಿದಾಗ ಫಿಟ್ಟಿಂಗ್ ಕೂಡ ನೀಟಾಗಿ ಕೂರುತ್ತೆ.
ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ಟಿಗೆ ನಾವು ಈ ಥರ ಒಳಗಡೆ ಬಟ್ಟೆ ಕೊಡಬೇಕಾಗುತ್ತೆ. ಅದು ಹೇಗೆ ಕೊಡಬೇಕು ಅಂತ ತೋರಿಸ್ತೀನಿ ನೋಡಿ. ಹಾಗೆಯೇ ಈ ಥರ ಕ್ರಾಸ್ ಆಗಿ ಬಟ್ಟೆ ತೊಗೋಬೇಕಾಗುತ್ತೆ. ಲೈನಿಂಗ್ ಆಗಿರ್ಬೋದು ಅಥವಾ ಸಾಟಿನ್ ಬಟ್ಟೆ ಮಿಕ್ಕಿದ್ರೆ ಸಾಟಿನ್ ಬಟ್ಟೆಲೇ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಪ್ರಿನ್ಸಸ್ ಕಟ್ ಬ್ಲೌಸಿಗೆ ಬಟ್ಟೆ ಕೊಡಬೇಕಾಗುತ್ತೆ. ನೋಡಿ ಫೈನಲಿ ಬ್ಲೌಸ್ ಹೇಗೆ ರೆಡಿಯಾಗಿದೆ ಅಂತ. ನಾನಿಲ್ಲಿ ಸ್ಲೀವ್ಸಿಗೆ ಯಾವುದೇ ಥರ ಲೈನಿಂಗ್ ಆಗಲಿ ಸಾಟಿನ್ ಬಟ್ಟೆ ಆಗಲಿ ಯೂಸ್ ಮಾಡಿಲ್ಲ. ಅದು ಬಾರ್ಡ್ರ್ ಬಂದಿತ್ತು, ಬಾರ್ಡ್ರಿಗೇ ನೆಟ್ಟೆಡ್ ಬಟ್ಟೆಗೆ ಬಾರ್ಡ್ರ್ ಹಾಕ್ಬಿಟ್ಟು ಸ್ಲೀವ್ಸ್ ರೆಡಿ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಅಂತ. ಹಾಗೆ ಇದೇ ಥರ ಬ್ಲೌಸು ಆಗಲಿ ಲೆಹೆಂಗಾ ಆಗಲಿ ಸ್ಟಿಚ್ ಮಾಡಿಸ್ಬೋದು. ಥ್ಯಾಂಕ್ ಯು.